ಎಲ್ಲ ಸ್ಪರ್ಧಾತ್ಮಕ ಬರೆಯುವಂಥ ಎಲ್ಲ ನನ್ನ ಸನ್ಮಿತ್ರರಿಗೆ ನಮಸ್ತೆ. ಒಂದು ವಿಚಾರವನ್ನು, ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ಈ 2 ಆ್ಯಪ್ಗಳ ಬಗ್ಗೆ ನಾನು ಮಾತಾಡಬೇಕು ಇವಾಗ. ಇವೆರಡು ಆ್ಯಪ್ಗಳು ನಿಮ್ಮ ಹತ್ರ ಇದ್ದರೆ ಇಡೀ ಪುಸ್ತಕದ ಸಾಗರವೇ ನಿಮ್ಮ ಹತ್ರ ಇದ್ದಂತೆ. ಪುಸ್ತಕವೇ ನಿಮ್ಮ ಹತ್ರ ಇದ್ದಂತೆ. ಹಾರ್ಡ್ ಕಾಪಿ ಅವಶ್ಯಕತೆ ಇಲ್ಲವೇ ಇಲ್ಲ. ಇವೆರಡು ಆ್ಯಪ್ಗಳು, ಇವುಗಳನ್ನು ಡೌನ್ಲೋಡ್ ಮಾಡಿಕೊಳ್ಳೋದು ಹೇಗೆ, ಇವುಗಳನ್ನು ಬಳಸುವುದು ಹೇಗೆ ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಕೊನೆ ತನಕ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಏನಪ್ಪ ಈ ಎರಡು ಆ್ಯಪ್ಗಳ ಬಗ್ಗೆ ಅಂತಂದರೆ, ಫಸ್ಟ್ ಒನ್ ಬರ್ತಕ್ಕಂಥದ್ದು ChatGPT ಅಂತ ಕೇಳಿರ್ತೀರಿ ನೀವು. ಈ ChatGPT ಅಂತಕ್ಕಂಥದ್ದು ಒಂದು ಜೆಮಿನಿ ಅಂತಕ್ಕಂಥದ್ದು ಒಂದು. 2 ಆ್ಯಪ್ಗಳ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ದೀನಿ. ಹೇಗೆ ಇವುಗಳನ್ನು ಬಳಸೋದು ಅನ್ನೋದ್ರ ಬಗ್ಗೆ. ಈ 2 ಆ್ಯಪ್ಗಳು ನಿಮ್ಮ ಹತ್ರ ಇದ್ದು ಅಂತಂದರೆ ನೀವು ಯಾವುದೇ ಪುಸ್ತಕಗಳನ್ನು ಕೊಂಡುಕೊಳ್ಳುವಂಥ ಅವಶ್ಯಕತೆಯೇ ಹತ್ತಲ್ಲ. ನನ್ನ ಪ್ರಕಾರ ಏನು ಪುಸ್ತಕದಲ್ಲಿ ಇದೆಯೋ ಪಿನ್ ಟು ಪಿನ್ ಇದರಲ್ಲಿರ್ತದೆ, ChatGPTಯಲ್ಲಿರ್ತದೆ. ಯಾವ ಕ್ವಶನ್ಗೆ ನೀವು ಏನಾದರೂ ಸರ್ಚ್ ಮಾಡ್ತಿದ್ದೀರೋ, ಒಂದು ಕ್ವಶನ್ ಬುಕ್ಕಲ್ಲಿ ಸಿಗಲಿಲ್ಲ ಅಥವಾ ಏನಾದರೂ ಎಲ್ಲೋ ಹುಡುಕಬೇಕಾಗಿದೆ ಅನ್ನೋವಂಥದ್ದು ತಾಪತ್ರಯ ಇರೋದಿಲ್ಲ. ಇಲ್ಲಿ ಇದರಲ್ಲಿ ಆ ಕ್ವಶನನ್ನು ಹಾಕಿದರೆ ಸಾಕು, ಅದಕ್ಕೆ ಉತ್ತರ ಸಂಪೂರ್ಣವಾಗಿ ಸಿಗ್ತದೆ. ಇವುಗಳ ಪ್ರತಿಯೊಂದು ವಿಷಯವನ್ನು ಕೂಡ ನಿಮ್ಮಲ್ಲಿ ಏನಾದರೂ ಸಿಗ್ತದೆ. ಇವುಗಳ ವಿಷಯಗಳನ್ನು ಹೇಗೆ ಕಂಡುಕೊಳ್ಬೇಕು ಅಂತಂದರೆ, ನಾನು ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಪ್ರಾಂಪ್ಟನ್ನು ಹಾಕಿದ್ದೀನಿ. ಆ ಪ್ರಾಂಪ್ಟನ್ನು ನೀವು ಅದನ್ನು ಕಾಪಿ ಮಾಡಿಕೊಂಡು ಈ ChatGPTಯಲ್ಲಿ ಏನಾದ ಪೇಸ್ಟ್ ಮಾಡಿ ಸರ್ಚ್ ಮಾಡಿದರೆ ಸಾಕು, ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸ್ತದೆ. ಯಾವುದು? ಈ ChatGPT. ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಕೇವಲ ಶಿಕ್ಷಕರಿಗಾಗಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇದೆ. ಪೊಲೀಸ್, SDA, FDA, ಪ್ರತಿಯೊಂದು KS, IAS ಪ್ರತಿಯೊಂದಕ್ಕೂ ಕೂಡ ಏನಂದರೆ ಹೆಲ್ಪ್ ಆಗುವಂಥದ್ದು ChatGPT. ಈ ಶಿಕ್ಷಕರಲ್ಲಿ PST ಅವರಿಗೆ, GPST ಅವರಿಗೆ, HST ಅವರಿಗೆ, ಇವರಿಗೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಒದಗಿಸ್ತದೆ. ನಿಮ್ಮ ಮೊಬೈಲ್ನಲ್ಲಿ ಯಾವುದ್ಯಾವುದೋ ಆ್ಯಪ್ಗಳನ್ನು ಇಟ್ಕೊಂಡಿರ್ತೀರಿ, ಯಾವುದ್ಯಾವುದೋ ವಿಡಿಯೋಸ್ಗಳನ್ನ ಇಟ್ಕೊಂಡಿರ್ತೀರಿ. ಇವು 2 ಆ್ಯಪ್ಗಳ ಬಗ್ಗೆ ನಿಮ್ಮಲ್ಲಿ ಕೂಡ ನಿಮ್ಮ ಮೊಬೈಲ್ನಲ್ಲಿ ಇರಲಿ. ಈ 2 ಆ್ಯಪ್ಗಳು ನಿಮ್ಮ ಮೊಬೈಲ್ನಲ್ಲಿ ಇವುಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಡೌನ್ಲೋಡ್ ಮಾಡ್ಕೊಳ್ಳೋದು ಎಲ್ಲಿಂದ ಅಂತಂದರೆ, ಪ್ಲೇಸ್ಟೋರ್ನಿಂದ. ಪ್ಲೇಸ್ಟೋರಲ್ಲಿ ಹೋಗಿ ChatGPT ಅಂತಕ್ಕಂಥದ್ದನ್ನು ಹೊಡೆದು ಅವುಗಳನ್ನು ಡೌನ್ಲೋಡ್ ಮಾಡಿಕೊಂಡು, ಆಮೇಲೆ ಜೆಮಿನಿ ಅಂತಕ್ಕಂಥದ್ದು ಹೊಡೆದು ಡೌನ್ಲೋಡ್ ಮಾಡಿಕೊಂಡ್ರೆ, ಅವುಗಳಲ್ಲಿ ಈ ChatGPTಯನ್ನು ಓಪನ್ ಮಾಡಿ ನಾನು ಕೊಟ್ಟಂಥ, ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಇವಾಗ ಆಲ್ರೆಡಿ ಪ್ರಾಂಪ್ಟನ್ನು ಹಾಕಿದ್ದೀನಿ. ಆ ಪ್ರಾಂಪ್ಟನ್ನು ತಗೊಂಡು ChatGPTಯಲ್ಲಿ ಪೇಸ್ಟ್ ಮಾಡಿ ಸರ್ಚ್ ಮಾಡಿದರೆ ಸಾಕು, ನಿಮಗೆ ಶಿಕ್ಷಕರಾಗಬೇಕನ್ನುವವರಿಗೆ ಸಂಪೂರ್ಣ ಮಾಹಿತಿ ಪ್ರತಿಯೊಂದು ವಿಷಯದ ಬಗ್ಗೆ, ಪ್ರತಿಯೊಂದು ಕನ್ನಡ, ಇಂಗ್ಲೀಷ್, ಗಣಿತ ಮತ್ತು ಪರಿಸರ ಅಧ್ಯಯನ, ಶಿಶು ಮನೋವಿಜ್ಞಾನ, ಕಂಪ್ಯೂಟರ್, ಪ್ರತಿಯೊಂದು ವಿಷಯದ ಬಗ್ಗೆ ಕೂಡ ಶಾರ್ಟ್ಕಟ್ ಆಗಿ, ಭಾಳಷ್ಟು ಕೋಡ್ ವರ್ಡ್ ಆಗಿ, ಭಾಳ ಅದ್ಭುತವಾದಂಥ ಏನದ ಮಾಹಿತಿಯನ್ನು ಒದಗಿಸ್ತದೆ ಈ ChatGPT. ಇದು ಭಾಳಷ್ಟು ಜನ ಹೇಳಲ್ಲ. ಇದು ಭಾಳಷ್ಟು ಜನರಿಗೆ ಏನದ ಗೊತ್ತದ, ಆದರೂ ಕೆಲವೊಬ್ಬರಿಗೆ ಅವರು ಯಾರೂ ಹೇಳಲ್ಲ. ಈ ಯಾರ್ಯಾರಿಗೆ ಗೊತ್ತದಂದ್ರೆ ಈ ChatGPT ಮತ್ತು ಜೆಮಿನಿ ಅಂತಕ್ಕಂಥದ್ದು ಈ ಕೋಚಿಂಗ್ ಕ್ಲಾಸ್ನವ್ರು ಅದಾರ ನೋಡ್ರಿ, ಅವ್ರಿಗೆಲ್ಲ ಈ ಆ್ಯಪ್ ಬಗ್ಗೆ ಗೊತ್ತದ. ಆದರೆ ಅವ್ರು ಹೇಳಲ್ಲ. ಯಾಕಂದರೆ ಅವರು ಯೂಸ್ ಮಾಡ್ಕೊಂಡು ನಮಗೆ ಹೇಳೋರು ಅವರು. ಯಾಕೆ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಅವ್ರ ಹತ್ರ ಹೋಗೋ ಅವಶ್ಯಕತೆ ನಮ್ಗೆ ಹತ್ತಲ್ಲ. ಕೋಚಿಂಗ್ ಅವಶ್ಯಕತೆಯೇ ಇಲ್ಲ. ಇವು 2 ಆ್ಯಪ್ಗಳು ಇದ್ದರೆ ನನಗೆ ಕೇಳಿದ ಮಟ್ಟಿಗೆ ನೀವು ಬೇಕಾದ್ರೆ ಇವುಗಳನ್ನು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿ ಬಳಕೆ ಮಾಡಿ ನೋಡಿ. ಬೇಕಾದರೆ ಯಾವುದೇ ಕೋಚಿಂಗ್ ಹೋಗೋ ಅವಶ್ಯಕತೆ ಇಲ್ಲ. ಯಾವುದೇ ಪುಸ್ತಕಗಳನ್ನು ಹೊತ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಇವುಗಳನ್ನು ತೆಗೆದು ಇವುಗಳಲ್ಲಿ ನಿಮ್ಗೆ ಯಾವ್ದು ಬೇಕು, ಶಿಶು ಮನೋವಿಜ್ಞಾನದಲ್ಲಿ ಪಿಯಾಜೆಯವರ ಬೌದ್ಧಿಕ ವಿಕಾಸ ಹಂತಗಳ ಬಗ್ಗೆ ಸಂಪೂರ್ಣವಾಗಿ ನನಗೆ ತಿಳಿಸ್ಕೊಡುವಂತೇನದ ನೀವು ಬರೆದಿದ್ದೇ ಆದರೆ ಪ್ರತಿಯೊಂದು ವಿಷಯ ಕೂಡ ನಿಮಗೆ ತಿಳಿಸ್ಕೊಡ್ತದೆ.
ಅದು ಹೇಗೆ ವಿವರಣಾತ್ಮಕವಾಗಿ ಮತ್ತು MCQ ಮಾದರಿಯ ಪ್ರಶ್ನೆಯ ರೂಪದಲ್ಲಿ ಇವೆಲ್ಲವನ್ನು ಪ್ರತಿಯೊಂದು ಬರೀ ನೀವು ಹೇಳೋದಷ್ಟೇ, ನೀವು ಹೇಳಿದರೆ ಸಾಕು ಸಂಪೂರ್ಣ ಮಾಹಿತಿಯನ್ನು ಒದಗಿಸ್ತದೆ. ಅದು ಕೋಡ್ವರ್ಡ್ ಮುಖಾಂತರ, ಅದು ಶಾರ್ಟ್ಕಟ್ ಮುಖಾಂತರ, ಅದು ಅನಾಲಿಸಿಸ್ ಮಾಡುವುದ್ರ ಮುಖಾಂತರ. ಎಂಥ ಅದ್ಭುತ ರೀ ಈ ಆ್ಯಪು. ಒಂದು ಸಾರಿ ಬಳಸಿ ನೋಡ್ರಿ ನೀವು ಬೇಕಾರೆ. ಇದಕ್ಕೇನು ಖರ್ಚಿಲ್ಲ, ದುಡ್ಡು ಖರ್ಚು ಮಾಡ್ಬೇಕಂತೇನಿಲ್ಲ, ನನಗೇನು ರೊಕ್ಕ ಕೊಡ್ಬೇಕಂತೇನಿಲ್ಲ. ಇದಕ್ಕೆ ನಾ ಹೇಳ್ದಂಗೆ ರೊಕ್ಕ ಕೊಡಬೇಡ್ರಿ, ಅಲ್ಲಿನದ ಪ್ಲೇಸ್ಟೋರ್ನಾಗ ರೊಕ್ಕ ಕೊಡಬೇಡ್ರಿ. ನೀವು ಇದನ್ನು ಹೋಗಿ ಡೌನ್ಲೋಡ್ ಮಾಡ್ಕೊಂಡೇನದ, ನಾನು ಕೊಟ್ಟಂಥ ಪ್ರಾಂಪ್ಟನ್ನು ಹಾಕಿನದ ಅಲ್ಲಿ ಸರ್ಚ್ ಮಾಡಿಬಿಡ್ರಿ ಸಾಕಷ್ಟೇ. ಅಷ್ಟು ಮಾಡಿದಿರಿ ಅಂತಂದ್ರೆ ಅದ್ಭುತವಾದಂಥ ಮಾಹಿತಿ ಇದು, ಅದ್ಭುತವಾದಂಥ ನಿಮಗೇನದ ನಾಲೆಡ್ಜನ್ನು ಕೊಡ್ತದೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ನೀವು ಕೇಳುವ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತದೆ. ಎಲ್ಲ ಪುಸ್ತಕಗಳು ಇದರಲ್ಲೇ ಅದಾವೆ. ಎಲ್ಲ ನೇಮಕಾತಿ ಸ್ಪರ್ಧಾರ್ಥಿಗಳಿಗೆ ಉಪಯೋಗ, ಬರೀ ಕೇವಲ ಶಿಕ್ಷಕರಿಗೆ ಅಷ್ಟೇ ಅಂತಲ್ಲ, ಎಲ್ಲ ನೇಮಕಾತಿಗಳಿಗೆ. ಆಮೇಲೆ ಎಲ್ಲ ಭಾಷೆಯಲ್ಲಿಯೂ ಕೂಡ ಲಭ್ಯ ಇದು. ಎಲ್ಲ ಭಾಷೆಯಲ್ಲಿ ಅಂತಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಪ್ರತಿಯೊಂದು ನೀವು ಯಾವ ಭಾಷೆಯಲ್ಲಿ ಕೇಳ್ತೀರೋ ಆ ಭಾಷೆಯಲ್ಲಿ ಮಾಹಿತಿಯನ್ನು ಒದಗಿಸ್ತದೆ. ಹಾಗಾಗಿ ಈ ಒಂದು 2 ChatGPT ಮತ್ತು ಜೆಮಿನಿ ಅಂತಕ್ಕಂಥದ್ದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇದರ ಬಗ್ಗೆ ಉಪಯೋಗ ತಗೊಳ್ಳಿ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ತಾವೆಲ್ಲರೂ ಕೂಡ ಏನದ ಈ ಒಂದು ChatGPT ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಪ್ಲೇಸ್ಟೋರ್ ಓಪನ್ ಮಾಡಿ, ನಾನು ಕೊಟ್ಟಂಥ ಪ್ರಾಂಪ್ಟ್ ಅಂದರೆ ಈ ಸದ ಕಾಮೆಂಟ್ ಬಾಕ್ಸಲ್ಲಿ ಪ್ರಾಂಪ್ಟ್ ಇದೆ, ಆ ಪ್ರಾಂಪ್ಟನ್ನು ತೆಗೆದುಕೊಂಡು ChatGPTಯಲ್ಲಿ ಹಾಕಿ ಅದ್ರ ಬಗ್ಗೆ ಏನದ ಮಾಹಿತಿಯನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ನೀವು ಅಭ್ಯಾಸ ಮಾಡಿ ಮುಂದಿನ ಹಾಲಿ ಶಿಕ್ಷಕರಾಗ್ರಿ ಅನ್ನುವಂಥ ಭರವಸೆಯೊಂದಿಗೆ ಇವತ್ತಿನ ಕ್ಲಾಸಸ್ ಅಂದರೆ ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ತಮ್ಮೆಲ್ಲರಿಗೂ ನಮಸ್ಕಾರ.